ಹಾಯ್, ವೆಲ್ಕಮ್ ಟು ಅಶ್ವಿನಿ ಕುಕಿಂಗ್. ನಾನು ಇವತ್ತು ಹೋಮ್ ಮೇಡ್ ಏರ್ ಆಯಿಲ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಪೀಸಷ್ಟು ಅಲೋವೆರಾವನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಹೋಮ್ ಮೇಡ್ ಅಲೋವೆರಾವನ್ನು ತೊಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಒಳಗಡೆ ಜೆಲ್ ಇರುತ್ತೆ, ಈ ರೀತಿಯಾದಂತಹ ಅಲೋವೆರಾ ಜೆಲ್ನ ತಕ್ಕೋಬೇಕಾಗತ್ತೆ. ನಿಮಗೆ ಈ ಅಲೋವೆರಾ ಏನಾದರೂ ಸಿಗದೇ ಇರತಕ್ಕಂಥವ್ರು ನೀವು ಶಾಪ್ಗಳಲ್ಲೂ ಕೂಡ ಅವೈಲಬಲ್ ಇರುತ್ತೆ, ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ಹಾಗೆ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳು, 5 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ, ಹಾಗೆ 2 ಹಿಡಿಯಷ್ಟು ದಾಸವಾಳದ ಎಲೆ, ಒಂದು 15 ದಾಸವಾಳದ ಹೂವು, 2 ಕಪ್ನಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಕರ್ಬೇವಿನ ಸೊಪ್ಪನ್ನು ಸೇರಿಸೋದ್ರಿಂದ ಕೂದಲುಗಳು ಕಪ್ಪಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ದಾಸವಾಳದ ಎಲೆ, ಮೆಂತ್ಯ ಕಾಳು ಹಾಗೂ ಹೂವು ಇದಿಷ್ಟನ್ನು ಸೇರಿಸೋದ್ರಿಂದ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ. ಇದನ್ನು ನೀವು ತಿಂಗಳಿಗೆ ಒಮ್ಮೆನಾದರೂ ಒಂದು ಸಲ ಮಾಡಿ ನೋಡಿ. ಇದರಿಂದ ರಿಸಲ್ಟ್ ಕೂಡ ನೀವೇ ನಮಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಈ ರೀತಿಯಾಗಿ ಇರುತ್ತೆ. ಹಾಗೆ ಇದಕ್ಕೆ ನಾನು 1/4 ಲೀಟರ್ನಷ್ಟು ಪ್ಯಾರಾಚೂಟ್ ಆಯಿಲ್ ಹಾಗೆ ಆಲ್ಮಂಡ್ ಆಯಿಲ್ ಇದಿಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಈಗ ನಾನು ತೊಗೊಂಡಿರ್ತಕ್ಕಂಥ ದಾಸವಾಳದ ಎಲೆಯನ್ನು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾವು ಇಲ್ಲಿ ತೊಗೊಂಡಿರ್ತಕ್ಕಂಥ ಹೂವನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಹಾಗೆ 2 ಕಪ್ನಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಹೂವು ಯಾವುದಾದ್ರೂ ಕಲರ್ಸ್ ಆಗ್ಬೋದು, ಇದೆ ಅಂತ ಏನಿಲ್ಲ. ಇದಕ್ಕೆ ನಾವು ನೀರು ಏನನ್ನು ಸೇರಿಸ್ತೇನೆ ತರಿಯಾಗಿ ರುಬ್ಕೊಂಡು ತೊಗೋಬೇಕಾಗತ್ತೆ. ಇದಕ್ಕೆ ನಾವು 2 ಈರುಳ್ಳಿ ಗಡ್ಡೆಗಳನ್ನು ಕೂಡ ಸೇರಿಸ್ಬಿಟ್ಟು ರುಬ್ಕೊಂಡು ತೊಗೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ಮರಿದೇನೆ ಅದನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ 1/4 ಲೀಟರ್ನಷ್ಟು ಪ್ಯಾರಾಚೂಟ್ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಕೂಡ ಈಗ ನಾನಿಲ್ಲಿ ಸ್ಟವ್ ಮೇಲೆ ಆ ಆಯಿಲನ್ನು ಬಿಸಿ ಇಟ್ಟಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಈ ಆಯಿಲನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ಆಯಿಲೆಲ್ಲ ಬಿಸಿ ಹಾಕ್ತಿದ್ದಾಗೇ ನಾವು ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಇದಿಷ್ಟನ್ನು ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಇದರಲ್ಲಿ ಇರ್ತಕ್ಕಂಥ ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಈ ವಿಧಾನದಲ್ಲಿ ನೀವು ಕೂಡ ನೋಡಿ. ಹಾಗೆ ಇದರಲ್ಲಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಆಯಿಲ್ ಎಲ್ಲ ಪ್ರಿಪೇರ್ ಆಯಿತು ಅಂತ. ಇದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬಿಳಿ ಬಟ್ಟೆಯನ್ನು ಸೇರಿಸ್ಬಿಟ್ಟು ಇದನ್ನು ನಾನಿಲ್ಲಿ ಶೋಧಿಸ್ಕೊಂಡು ತೊಗೊಂಡಿರ್ತಕ್ಕಂಥದ್ದು. ಸೊ ನೀವಿಲ್ಲಿ ನೋಡ್ತಿರ್ಬೋದು ಆಯಿಲೆಲ್ಲ ಯಾವ ರೀತಿಯಾಗಿ ತೆಗಿತಾ ಇದ್ದೀನಿ ಅಂತ. ಇದನ್ನು ಹಚ್ಚೋದ್ರಿಂದ ವೈಟ್ ಹೇರ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದರಲ್ಲಿ ತುಂಬಾ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ. ನಾನು ಇದನ್ನು ಒಂದು ಬಾಟಲ್ಗೆ ಕೂಡ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಆಲ್ಮಂಡ್ ಆಯಿಲ್ನು ಕೂಡ ಈ ರೀತಿಯಾಗಿ ನಾವು ಸೇರಿಸ್ಕೋಬೇಕಾಗತ್ತೆ. ಇದು ಆಯಿಲ್ ಎಲ್ಲ ತಣ್ಣಗಾದ ನಂತರದಲ್ಲಿ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಸೊ ನೋಡಿದ್ರಿ ಅಲ್ವಾ, ಆಯಿಲ್ ಎಲ್ಲ ರೆಡಿ ಆಯಿತು. ಯಾವ ರೀತಿಯಾಗಿ ನಾನು ಯಾವ್ಯಾವುದನ್ನು ಪದಾರ್ಥಗಳನ್ನು ಸೇರಿಸಿದ್ದೀನಿ ಅಂತ. ಹೋಮ್ ಮೇಡ್ ಆಯಿಲ್ ಇದನ್ನು ನಾವು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಅಪ್ಲೈ ಮಾಡಿಬಿಟ್ಟು 5 ರಿಂದ 10 ನಿಮಿಷಗಳ ಕಾಲ ನಾವು ಹೆಡ್ ಮಸಾಜ್ನ ಮಾಡಿಕೊಂಡ್ರೆ ಕಂಪ್ಲೀಟ್ ಆದಂತಹ ಏರ್ ಆಯಿಲನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ರಿ ಅಲ್ವಾ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.